ಯಾರು ಈ ಒಂದು ಸಿಡಿಗಳನ್ನ ಪೆನ್ ಡ್ರೈವ್ಗಳನ್ನ ಸರ್ಕ್ಯುಲೇಟ್ ಮಾಡಿದ್ರು, ವಿಡಿಯೋಗಳನ್ನ ಸರ್ಕ್ಯುಲೇಟ್ ನೋಡಿ, ಒಂದು ವಿಚಾರ, ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ. ಮಹಿಳೆಯರ ಮೇಲೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಘೋರ ಅಪರಾಧನೋ, ವಿಶೇಷವಾಗಿ ನನ್ನ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ಮಾನಹಾರಾಜ್ ಹಾಕಿದ್ದು ಅಷ್ಟೇ ಘೋರ ದುರಂತ ಅದು. ಹಾಗಾಗಿ ಅತ್ಯಾಚಾರ ಆರೋಪಿಗಳ ಜೊತೆ ಹಂಚಿಕೆ ಮಾಡಿರುವಂತಹ ಆರೋಪಿಗಳು ಎಷ್ಟೇ ಪ್ರಬಲವಾದಾಗಿದ್ರು ಕೂಡ, ಎಷ್ಟೇ ಪ್ರಬುದ್ಧನಾಗಿದ್ರು ಕೂಡ, ಅಲ್ಲಿ ಎಷ್ಟೇ ರಾಜಕೀಯ ಬಲ ಇದ್ರು ಕೂಡ ಅಲ್ಲಿ ಅವರನ್ನ ಈ ತಂಡ ಬಂಧಿಸ್ತದೆ. ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ. ರಾಜಕೀಯ ಪ್ರಭಾವ ಏನಾದ್ರೂ ಇದೆ ಅಂತ ಅನಿಸ್ತಿದ್ಯಾ ತಮ್ಗೆ ಅಂತೇಳಿ? ಈಗ ಈ ಪ್ರಕರಣದಲ್ಲಿ ಯಾರನ್ನಾದ್ರೂ ಬಚಾವ್ ಮಾಡಬೇಕು ಅಲ್ಲ, ಈ ಗೇಮೇ ರಾಜಕೀಯ ಗೇಮ್ ಇದು. ಏನ್ ಹೇಳಿದ್ರೆ ಹೊಳೆನರಸೀಪುರ ಕೇಸ್ಗೆ 376 ಅನ್ನ ಹಾಕಬೇಕು ಅನ್ನೋ ಒಂದು ಪ್ರಯತ್ನಗಳು ಆಯ್ತು, ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಹಾಕಿದ್ರು ಅಂತೇಳಿ ರೇವಣ್ಣ ಅವರ ಆಂಟಿಸಿಪೇಟರಿ ಬೇಲಲ್ಲೇ ಉಲ್ಲೇಖ ಮಾಡ್ತಾರೆ. ಇವತ್ತು ಬಂದು ಇಲ್ಲ ನಾವು ಇನ್ವೋಕ್ ಮಾಡಿಲ್ಲ ಅಂತಾರೆ. ಈ ಪ್ರಯತ್ನ ಮತ್ತೆ ಹಿಂದೆ ಸರಿಯೋದು ಇಲ್ಲೊಂದ್ ಕಡೆ ಏನಾದ್ರು ರಕ್ಷಣೆ ಮಾಡುವಂತ ಪ್ರಯತ್ನ ಈಗ ಪ್ರತಿನಿತ್ಯ ಒಂದೊಂದು ಬೆಳವಣಿಗೆ ಆಗ್ತೈತೆ. ಅಲ್ಲಿ ತನಿಖಾ ತಂಡದವರು ತನಿಖೆಗಳಲ್ಲಿ ಮಗ್ನರಾಗಿದ್ದಾರೆ. ಅಲ್ಲಿ ಅದು ಏನೇನು ಮಾಡ್ಬೇಕಂತ ಮೇಲಾಧಿಕಾರಿಗಳು ಇದ್ದಾರೆ. ಈಗ ಅವರಲ್ಲಿ ಮೇಲಾಧಿಕಾರಿಗಳು ಮಾಡ್ತಾರೆ. ಅಲ್ಲಿ ನಾವು ಸಾಕ್ಷಿ ವಿಚಾರಣೆಗೆ ಮಾತ್ರ ನಾವು ಇರೋದು. ನಾವಲ್ಲಿ SIT ಅಡ್ಮಿಟ್ ಮಾಡಿದೆ 376 ಅಥವಾ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಇನ್ವೋಕ್ ಮಾಡಿಲ್ಲ ಅನ್ನೋದು ಅಲ್ಲ ಒಂದು ರಕ್ಷಣೆ ಅಲ್ವಾ? ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾನು ಒಬ್ಬ ಥರ್ಡ್ ಪರ್ಸನ್ ಮಾತಾಡಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಹಾಗಾಗಿ ನಾನು ಮಾತಾಡೋದು ಬೇಡ. ಅದು ಇನ್ನು 3-4 ದಿವಸದಲ್ಲಿ ಎಲ್ಲ ಸತ್ಯ ಹೊರಗೆ ಬರಲಿದೆ. ಪೆನ್ ಡ್ರೈವ್ ಬಗ್ಗೆ ಮಾತ್ರ ಕೇಳಿದ್ರೆ ಹಂಚಿಕೆ ಆಗಿರೋರು ಯಾರು ಮಾಡಿದ್ರು ಅಂತ ಸಂತ್ರಸ್ತೆ ಅದು ನಿಮ್ಗೆ ಅದು ಸಂಬಂಧ ಇಲ್ಲದ ವಿಚಾರ. ಅದು ನಾನೊಬ್ಬ ವಕೀಲರಾಗಿ ಏನ್ ಹೇಳ್ಬೇಕು ಅದನ್ನ ಹೇಳಿದ್ ನಾನು ನಿಮ್ಗೆ. ಅಲ್ಲಿ ಮಿಕ್ಕಿದ ಕೋರ್ಟಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ಅಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರು ಈ ಒಂದು ಸಿಡಿಗಳನ್ನ ಪೆನ್ ಡ್ರೈವ್ಗಳನ್ನ ಸರ್ಕ್ಯುಲೇಟ್ ಮಾಡಿದ್ರು, ವಿಡಿಯೋಗಳನ್ನ ಸರ್ಕ್ಯುಲೇಟ್ ನೋಡಿ, ಒಂದು ವಿಚಾರ, ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ. ಮಹಿಳೆಯರ ಮೇಲೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಘೋರ ಅಪರಾಧನೋ, ವಿಶೇಷವಾಗಿ ನನ್ನ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ಮಾನಹಾರಾಜ್ ಹಾಕಿದ್ದು ಅಷ್ಟೇ ಘೋರ ದುರಂತ ಅದು. ಹಾಗಾಗಿ ಅತ್ಯಾಚಾರ ಆರೋಪಿಗಳ ಜೊತೆ ಹಂಚಿಕೆ ಮಾಡಿರುವಂತಹ ಆರೋಪಿಗಳು ಎಷ್ಟೇ ಪ್ರಬಲವಾದಾಗಿದ್ರು ಕೂಡ, ಎಷ್ಟೇ ಪ್ರಬುದ್ಧನಾಗಿದ್ರು ಕೂಡ, ಅಲ್ಲಿ ಎಷ್ಟೇ ರಾಜಕೀಯ ಬಲ ಇದ್ರು ಕೂಡ ಅಲ್ಲಿ ಅವರನ್ನ ಈ ತಂಡ ಬಂಧಿಸ್ತದೆ. ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ. ರಾಜಕೀಯ ಪ್ರಭಾವ ಏನಾದ್ರೂ ಇದೆ ಅಂತ ಅನಿಸ್ತಿದ್ಯಾ ತಮ್ಗೆ ಅಂತೇಳಿ? ಈಗ ಈ ಪ್ರಕರಣದಲ್ಲಿ ಯಾರನ್ನಾದ್ರೂ ಬಚಾವ್ ಮಾಡಬೇಕು ಅಲ್ಲ, ಈ ಗೇಮೇ ರಾಜಕೀಯ ಗೇಮ್ ಇದು. ಏನ್ ಹೇಳಿದ್ರೆ ಹೊಳೆನರಸೀಪುರ ಕೇಸ್ಗೆ 376 ಅನ್ನ ಹಾಕಬೇಕು ಅನ್ನೋ ಒಂದು ಪ್ರಯತ್ನಗಳು ಆಯ್ತು, ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಹಾಕಿದ್ರು ಅಂತೇಳಿ ರೇವಣ್ಣ ಅವರ ಆಂಟಿಸಿಪೇಟರಿ ಬೇಲಲ್ಲೇ ಉಲ್ಲೇಖ ಮಾಡ್ತಾರೆ. ಇವತ್ತು ಬಂದು ಇಲ್ಲ ನಾವು ಇನ್ವೋಕ್ ಮಾಡಿಲ್ಲ ಅಂತಾರೆ. ಈ ಪ್ರಯತ್ನ ಮತ್ತೆ ಹಿಂದೆ ಸರಿಯೋದು ಇಲ್ಲೊಂದ್ ಕಡೆ ಏನಾದ್ರು ರಕ್ಷಣೆ ಮಾಡುವಂತ ಪ್ರಯತ್ನ ಈಗ ಪ್ರತಿನಿತ್ಯ ಒಂದೊಂದು ಬೆಳವಣಿಗೆ ಆಗ್ತೈತೆ. ಅಲ್ಲಿ ತನಿಖಾ ತಂಡದವರು ತನಿಖೆಗಳಲ್ಲಿ ಮಗ್ನರಾಗಿದ್ದಾರೆ. ಅಲ್ಲಿ ಅದು ಏನೇನು ಮಾಡ್ಬೇಕಂತ ಮೇಲಾಧಿಕಾರಿಗಳು ಇದ್ದಾರೆ. ಈಗ ಅವರಲ್ಲಿ ಮೇಲಾಧಿಕಾರಿಗಳು ಮಾಡ್ತಾರೆ. ಅಲ್ಲಿ ನಾವು ಸಾಕ್ಷಿ ವಿಚಾರಣೆಗೆ ಮಾತ್ರ ನಾವು ಇರೋದು. ನಾವಲ್ಲಿ SIT ಅಡ್ಮಿಟ್ ಮಾಡಿದೆ 376 ಅಥವಾ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಇನ್ವೋಕ್ ಮಾಡಿಲ್ಲ ಅನ್ನೋದು ಅಲ್ಲ ಒಂದು ರಕ್ಷಣೆ ಅಲ್ವಾ? ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾನು ಒಬ್ಬ ಥರ್ಡ್ ಪರ್ಸನ್ ಮಾತಾಡಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಹಾಗಾಗಿ ನಾನು ಮಾತಾಡೋದು ಬೇಡ. ಅದು ಇನ್ನು 3-4 ದಿವಸದಲ್ಲಿ ಎಲ್ಲ ಸತ್ಯ ಹೊರಗೆ ಬರಲಿದೆ. ಪೆನ್ ಡ್ರೈವ್ ಬಗ್ಗೆ ಮಾತ್ರ ಕೇಳಿದ್ರೆ ಹಂಚಿಕೆ ಆಗಿರೋರು ಯಾರು ಮಾಡಿದ್ರು ಅಂತ ಸಂತ್ರಸ್ತೆ ಅದು ನಿಮ್ಗೆ ಅದು ಸಂಬಂಧ ಇಲ್ಲದ ವಿಚಾರ. ಅದು ನಾನೊಬ್ಬ ವಕೀಲರಾಗಿ ಏನ್ ಹೇಳ್ಬೇಕು ಅದನ್ನ ಹೇಳಿದ್ ನಾನು ನಿಮ್ಗೆ. ಅಲ್ಲಿ ಮಿಕ್ಕಿದ ಕೋರ್ಟಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ಅಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.